ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ನುಗ್ಗೆಕಾಯಿ ಸಾರು, ಹೆಲ್ದಿ ಸಾರು. ಸೊ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ. ಸೊ ಬನ್ನಿ ಇನ್ನ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ನುಗ್ಗೆಕಾಯಿ ಸಾರು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಕ್ವಾಂಟಿಟಿ ಎಷ್ಟೆಷ್ಟು ಬೇಕು ಅಂತ ಮಾಡುವ ವಿಧಾನಲ್ಲಿ ನೋಡ್ಕೊಳ್ಳೋಣ. ಸೊ ನುಗ್ಗೆಕಾಯಿ, ಈರುಳ್ಳಿ, ಟೊಮೊಟೊ, ಬೀನ್ಸು, ಕ್ಯಾರೆಟ್. ಸೊ ಇಷ್ಟು ತರಕಾರಿಗಳು ತಗೊಂಡಿದ್ವಿ. ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಬದನೆಕಾಯಿ, ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಾರಿನ ಪುಡಿ, ಆಮೇಲೆ ಹಸಿ ಕೊಬ್ಬರಿ, ತೊಗರಿಬೇಳೆ, ಇನ್ನು ರುಬ್ಬೋದಕ್ಕೆ ಟೊಮೊಟೊ, ಸಾಂಬಾರ್ ಪುಡಿ, ಬೆಳ್ಳುಳ್ಳಿ, ಜೀರಿಗೆ. ಸೊ ಇಷ್ಟು ಮಸಾಲಾಗೆ ಬೇಕು. ಆಮೇಲೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ. ಸೊ ಇಷ್ಟು ಸಾಮಗ್ರಿಗಳು ಬೇಕು ಈ ನುಗ್ಗೆಕಾಯಿ ಸಾರಿಗೆ. ಸೊ ಬನ್ನಿ ಇನ್ನು ಪಟಾಪಟ್ ರೆಡಿ ಮಾಡ್ಬಿಡೋಣ. ಸೊ ಮೊದಲಿಗೆ ತೊಗರಿಬೇಳೆ 1 ಕಪ್ಪಷ್ಟು ನೀಟಾಗಿ ತೊಳೆದು, ಸೊ 1-2 ಲೋಟ ಅಷ್ಟು ನೀರು ಹಾಕೊಳ್ಳಿ. ಸೊ ಜಾಸ್ತಿ ಏನು ಬೇಡ. ಸೊ ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ, ಓಕೆನಾ. ಸೊ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಅಂತ ಎಣ್ಣೆ ಹಾಕೊಬೇಕು. ಆಮೇಲೆ ಈ ತರಕಾರಿಗಳು ಎಲ್ಲ ಹಾಕೊಂಬಿಡೋಣ. ಸೊ ಒಂದೇ ಸಲ ಎಲ್ಲ ಬೆಂದೋಗುತ್ತೆ. ಈರುಳ್ಳಿ 1 ಗಡ್ಡೆ, ಆಮೇಲೆ ನುಗ್ಗೆಕಾಯಿ 1-2 ತೊಗೊಂಡಿದ್ದೀವಿ. ಸೊ ಈ ಥರ ಒಂದು ಚೂರು ಉದ್ದುದ ಹಚ್ಕೊಳ್ರಿ. ಆಮೇಲೆ ಕ್ಯಾರೆಟು ಒಂದು, ಆಮೇಲೆ ಬೀನ್ಸು ಒಂದು 4-5, ಆಮೇಲೆ ಬದನೆಕಾಯಿ. ಸೊ ಬದನೆಕಾಯಿ 1, ಆಲೂಗಡ್ಡೆ ಒಂದು ಅರ್ಧದಿಂದ 1. ಸೊ ಇಷ್ಟು ಐಟಮ್ಸ್ನ ಸೊ ಕುಕ್ಕರ್ಗೆ ಇಟ್ಕೊಂಡು ಬೇಯಿಸ್ಕೊಂಬಿಡ್ರಿ. ಸೊ ಚೆನ್ನಾಗೂ ಬೇಯುತ್ತೆ, ಟೈಮು ಸೇವ್ ಆಗುತ್ತೆ. ಒಂದು 4 ವಿಸಿಲ್ ಹಾಕ್ಸಿದ್ರೆ ಸಾಕು, ಚೆನ್ನಾಗಿ ಮೆತ್ತಗಾಗುತ್ತೆ. ಸೊ ಇದು ಬೇಯೋ ಅಷ್ಟೊತ್ತಿಗೆ ಏನು ಮಾಡೋಣ ಅಂದರೆ, ಇದಕ್ಕೆ ಬೇಕಾಗಿರೋ ಟೇಸ್ಟಿ ಮಸಾಲಾನ ರುಬ್ಕೊಂಬಿಡೋಣ ಬನ್ನಿ. ಸೊ ಮೊದಲಿಗೆ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಒಂದು ಹಸಿ ಕೊಬ್ಬರಿ, 1/4 ಚಿಪ್ಪು ಉದ್ದುದ ಹಚ್ಕೊಂಡಿರೋದು, ಅಥವಾ ತುರ್ಕೊಂಡಾದ್ರೂ ಹಾಕೊಬೋದು. ಆಮೇಲೆ ಅರಿಶಿನ 1 ಚಿಟಿಕೆ ಅಷ್ಟು, ಆಮೇಲೆ ಟೊಮೊಟೊ 1 ಅರ್ಧ ಗಡ್ಡೆ, ಬೆಳ್ಳುಳ್ಳಿ 3-4 ಬಾಯಿ, ಜೀರಿಗೆ 1/4-1/2 ಟೇಬಲ್ ಸ್ಪೂನ್. ಸೊ ಇಷ್ಟು ಆದಮೇಲೆ ಸಾಂಬಾರ್ ಪುಡಿ, ಸೊ ಖಾರದ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಸೊ ಅದು 5-6 ಟೇಬಲ್ ಸ್ಪೂನು. ಸೊ ಆಮೇಲೆ ಬೇಕಾದ್ರೆ ಖಾರ ಏನನ್ನ ಕಡಿಮೆ ಆದರೆ ಸಾರಿಗೆ ಪ್ರಿಪೇರ್ ಮಾಡ್ಕೊಬೇಕಾದ್ರೆ ಹಾಕೊಂಡ್ರು ನಡೆಯುತ್ತೆ. ಸೊ ಸಾಂಬಾರ್ ಪುಡಿ ಹಾಕೊಂಡ್ಮೇಲೆ ಇನ್ನು ಮುಕ್ಕಿದ್ದೇನು ಕೊತ್ತಂಬರಿ. ಸೊ ಕೊತ್ತಂಬರಿ 3-4 ಕಡಿ ಈ ಥರ ಮುರಿದು ಹಾಕೊಂಬಿಟ್ಟು ಬನ್ನಿ ಇನ್ನು ಮಿಕ್ಸಿಗೆ ರುಬ್ಕೊಂಡು ಬಂದ್ಬಿಡೋಣ. ಸೊ ಸಾಫ್ಟಾಗಿ ರುಬ್ಬಬೇಕು. ಸೊ ನೈಸಾಗಿದ್ರೆ ಸಾಕು ಈ ರೀತಿ. ಸೊ ಮಸಾಲೆನೂ ರೆಡಿ ಆಯಿತು, ಆಗಲೇ ವಿಸಿಲ್ ಬಂದು ನಮ್ಮ ತರಕಾರಿನೂ ಎಲ್ಲ ಬೆಂದೋಯ್ತು. ಇನ್ನು ಮಿಕ್ಕಿರೋದು ಇನ್ನೇನು ಒಗ್ಗರಣೆ. ಸೊ ಬನ್ನಿ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಂಬಿಡೋಣ. ಸೊ ಆಮೇಲೆ ಒಂದು ತಪ್ಪಲೆ ತಗೊಂಡು ಅದಕ್ಕೆ 6-8 ಟೇಬಲ್ ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಕಾದ್ಮೇಲೆ ಮಾಮೂಲಿ ಸಾಸಿವೆ 1/2-1 ಟೇಬಲ್ ಸ್ಪೂನು. ಸೊ ಸಾಸಿವೆ ಎಲ್ಲ ಕಾದು ಚಿಟ್ಪಿಟ ಆದಮೇಲೆ 5-6 ಪಾಯಿ ಬೆಳ್ಳುಳ್ಳಿ, ಸೊ ಉದ್ದುದ ಹಚ್ಕೊಂಡಿರೋದು. ಸೊ ಅದಾದಮೇಲೆ ಇನ್ನು ಕರಿಬೇವು 1-2 ಕಡ್ಡಿ. ಕರಿಬೇವು ಜಾಸ್ತಿನೇ ಹಾಕೊಳ್ಳಿ, ಹೆಲ್ದಿಗೆ ಒಳ್ಳೆಯದು. ಸೊ ಕರಿಬೇವು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ಸೊ ರೋಸ್ಟ್ ಆದಮೇಲೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇದೇ ಥರ ಹೆಚ್ಚಿನ ಹೆಲ್ದಿ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತದೆ. ಸೊ ಆಮೇಲೆ ಒಂದು ಸ್ವಲ್ಪ ಕರಿಬೇವೆಲ್ಲ ಫ್ರೈ ಆದಮೇಲೆ ಟೊಮೊಟೊ 1 ಗಡ್ಡೆ, ಸೊ ಸ್ಕ್ವೇರ್ ಟೈಪ್ ಹಚ್ಕೊಂಡು, ಇಲ್ಲ ಹೆಂಗೆ ಬೇಕಾದ್ರೂ ಹಚ್ಕೊಬೋದು, ತೊಂದರೆ ಇಲ್ಲ. ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬೇಯಲಿ. ಆಮೇಲೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ಟೊಮೊಟೊ ಏನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು. ಆಮೇಲೆ ಇನ್ನು ಮಸಾಲೆ ಎಲ್ಲ ಹಾಕೊಂಬಿಡ್ಬೋದು. ಸೊ ಟೊಮೊಟೊ ಬೇಯೋ ಅಷ್ಟೊತ್ತಿಗೆ ಈ ರುಬ್ಕೊಂಡಿದ್ವಲ್ಲ ಮಸಾಲೆ, ಸೊ ಅದಕ್ಕೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಸೊ ಕಿವುಚ್ಕೊಂಡು ರಸ ಮಾತ್ರ ಮಿಕ್ಸ್ ಮಾಡ್ಕೊಬೇಕು. ಸೊ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಬೆಲ್ಲ. ಸೊ ಜಾಸ್ತಿ ಏನು ಬೇಡ, ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ಸೊ ಚೆನ್ನಾಗಿ ಸಿಹಿ ಬರುತ್ತೆ ಟೇಸ್ಟ್. ಸೊ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಬಿಡೋಣ. ಸೊ ಬನ್ನಿ, ನಮ್ಮ ಟೊಮೊಟೊ ಎಲ್ಲ ಬೆಂದಿರುತ್ತೆ. ಸೊ ಬೆಂದಿದ್ರೆ ಏನು ಮಾಡೋಣ, ಈ ಮಸಾಲೆನ ಹಾಕ್ಕೊಂಬಿಡೋಣ. ಸೊ ಈ ಮಸಾಲೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕುದಿ ಬರಲಿ. ಸೊ ಕುದಿ ಬಂದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಆವಾಗವಾಗ ಈ ಥರ ನುಗ್ಗೆಕಾಯಿ ಸಾರು, ತರಕಾರಿ ಸಾರು ಎಲ್ಲ ಮಾಡ್ಕೊಂಡು ತಿಂತಾಯಿರಿ. ಸೊ ನುಗ್ಗೆಕಾಯಿ ಹೆಲ್ದಿಗೂ ಒಳ್ಳೆಯದು. ಸೊ ಎಷ್ಟೊಂದು ವಿಟಮಿನ್ಸು ಸಿಗುತ್ತೆ ನಮ್ಮ ಬಾಡಿಗೆ. ಸೊ ಈ ಥರ ಎಲ್ಲ ಥರ ರೆಸಿಪಿನ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ವಾಸಿ. ಸೊ ಔಟ್ಸೈಡ್ ತಂದು ಸಾರುಗಳು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಎಷ್ಟೋ ವಾಸಿ ಅಂತಲೇ ಹೇಳ್ಬೋದು. ಸೊ ಆಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಈ ಮಸಾಲೆ ಎಲ್ಲ, ಸೊ ಇದು ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಪ್ಲಸ್ ತೊಗರಿಬೇಳೆ, ಸೊ ಇದು ಹಾಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಇನ್ನು ಕುದಿಸ್ಕೊಂಡ್ಮೇಲೆ ಟೇಸ್ಟ್ ನೋಡಿ
ಖಾರದ ಪುಡಿ ಹಾಕೊಂಡು ಉಪ್ಪು ಹಾಕೊಂಡ್ಬಿಟ್ರೆ ನಮ್ಮ ನುಗ್ಗೆಕಾಯಿ ಸಾರು ರೆಡಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಸಾಸಿವೆ ಎಲ್ಲ ಮೇಲ್ಗಡೆ ತೇಳ್ಕೊಂಡು ಬಂದ್ಬಿಡೈತೆ. ಸೊ ಸಾಸಿವೆನೂ ಒಂಥರ ಇದಕ್ಕೆ ಮೇಯ್ನ್ ಟೇಸ್ಟು. ಸೊ ನಿಮಗೆ ಯಾವುದಾದ್ರೂ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಇದು ನೀರೇನಾದರೂ ಕಡಿಮೆ ಅನ್ನಿಸ್ತು, ಗಟ್ಟಿಯಾಗಿದೆ ಅಂದರೆ ಸೊ ನೀರನ್ನ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ನೀವು ಗಟ್ಟಿನೇ ಇರಲಿ ಅಂದರೆ ಗಟ್ಟಿಯಾಗೂ ಇರ್ಬೋದು, ಸೊ ಹೆಂಗೆ ಬೇಕಾದ್ರೂ ತಿನ್ಬೋದು. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು 1 ರಿಂದ 2 ಟೇಬಲ್ ಸ್ಪೂನ್. ಸೊ ಉಪ್ಪು ಕಡಿಮೆ ಹಾಕೊಂಡ್ರೂ ತೊಂದರೆ ಇಲ್ಲ. ಸೊ ಜಾಸ್ತಿ ಆಗ್ಬಿಟ್ರೆ ಏನು ಮಾಡ್ತೀರಾ, ಸೊ ತೆಗಿಯೋಕ್ಕೂ ಆಗಲ್ಲ, ಆಮೇಲೆಲ್ಲ ಆಲೂಗಡ್ಡೆ ಅದು ಇದು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಕಡಿಮೆನೇ ಹಾಕ್ಕೊಳ್ಳಿ. ತಿನ್ಬೇಕಾದ್ರೆ ಕಡಿಮೆ ಅನ್ನಿಸ್ತು ಅಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ತಿನ್ಕೊಬೋದು, ತೊಂದರೆ ಇಲ್ಲ. ಸೊ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಖಾರ ಎಲ್ಲ ಕರೆಕ್ಟಾಗಿಲ್ಲ ಅಂದರೆ ಸೊ ಸಾಂಬಾರು ಪುಡಿ ಸೊ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡ್ವಿ. ಸೊ ನೀವು ಅಷ್ಟೇ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತೀರಾ ಖಾರ ಆಗ್ಬಿಟ್ರು ತಿನ್ನೋದಕ್ಕಾಗಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗೆಲ್ಲ ಬೆಂದಿದೆ ಅಂತ. ಸೊ ಈ ತರಕಾರಿನೆಲ್ಲ ಒಂದು ಸ್ವಲ್ಪ ಕ್ಯೂಚ್ಬಿಟ್ಟು ನೋಡಿ. ಸೊ ಆಲ್ರೆಡಿ ಕುಕ್ಕರಲ್ಲೇ ಬೆಂದೋಗಿರುತ್ತೆ, ತೊಂದರೆ ಇಲ್ಲ. ಸೊ ಒಂದ್ಸಲಿ ಕ್ಯೂಚ್ಬಿಟ್ಟು ನೋಡಿ ಬೆಂದಿದೆ ಅನ್ಸಿದ್ರೆ ಆಮೇಲೆ ಲಾಸ್ಟ್ ಕೊತ್ತಂಬರಿ ಹಾಕೊಂಬಿಟ್ರೆ ನಮ್ಮ ನುಗ್ಗೆಕಾಯಿ ಸಾರು ರೆಡಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ವಿದಿನ್ 1 ಅವರ್ ಅಥವಾ 1.25 ಗಂಟೆಯಲ್ಲಿ ಈ ನುಗ್ಗೆಕಾಯಿ ಸಾರನ್ನ ರೆಡಿ ಮಾಡ್ಕೊಬಹುದು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಹಾಗೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.